ಆಹಾ, ಈ ಕಂಡ ಅಂತೂ ನನಗೆ ಪ್ರಾಣ. ಕೊನೆಯದಾಗಿ ಹಂದಿ ಬಾಲ. ಓ ಇದು ಲೋಕಿ ಬಾಸ್ ಬಾಲ. ಕೈ ಕೆಸರಾದ್ರೆ ಬಾಯಿಗೆ ಹಂದಿ ಬಾಲ ಅಂತೆ. ಇವರಿಬ್ರಿಗೆ ಹಂದಿನೇ ಉಸಿರು. ಜಡಿತಾ ಇರೋದೇನ, ಈಗ ಜಡಿಯಲ್ಲ, ಆಮೇಲೆ ಜಡಿತೀನಿ. ಅಂತಮ್ಮ ಸ್ಪೆಷಲ್ ಏನು? ಹಂದಿ ಮಟನ್ ಚಾಪ್ಸ್ ನಮ್ಮಳಿನಿಂದ. ನಮ್ಮಲ್ಲಿ ಅಡುಗೆ ಇನ್ನೂ ಚಂದ. ಬಾಗುರು ನಮ್ಮಳಿಗೆ. ಇದು ಹಂದಿ ಪೀಸ್. ಇದ್ರ ಮೇಲೆ ಬರ್ದೈತೆ ಲೋಕಿ ಬಾಸ್ ಹೆಸರು. ಇವರಿಬ್ರಿಗೆ ಹಂದಿನೇ ಉಸಿರು. ಇವತ್ತು ಹಂದಿ ಮಟನ್ ಚಾಪ್ಸ್ ಮಾಡ್ತಾ ಇದೀವಿ. ಅದಕ್ಕೆ ಒಂದು ಒಳ್ಳೆ ಮಸಾಲೆ ಮಾಡ್ಕೋಬೇಕು. ಬನ್ನಿ, ಗ್ರೀನ್ ಮಸಾಲೆ ಚಾಪ್ಸ್ಗೆ ಯಾವ ಥರ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ಬನ್ನಿ. ಈಗ ಅಡುಗೆ ಎಣ್ಣೆ, ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ, ಕೊತ್ತಂಬರಿ ಬೀಜ, ಕಾಳುಮೆಣಸು, ಚಕ್ಕೆ, ಲವಂಗ, ಕಲ್ಲುಪ್ಪು, ಅರಿಶಿಣ ಪುಡಿ, ಮೆಂತ್ಯ ಸೊಪ್ಪು, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಪಾಲಕ್ ಸೊಪ್ಪು ಹಾಕೊಳ್ಳಿ. ಒಳ್ಳೆ ರುಚಿ ಬರ್ತದೆ ಚಾಪ್ಸು. ನೋಡ್ತಾ ಇರ್ಬೋದು, ಬಾಂಡ್ಲಿ ತುಂಬ ಆಗೈತೆ ಪಾಲಕ್ ಸೊಪ್ಪು. ಹಂಗೆ ಎಣ್ಣೆಲಿ ಫ್ರೈ ಮಾಡ್ತಾ ಇದ್ರೆ ಕಾಲು ಭಾಗಕ್ಕೆ ಬಂದ್ಬಿಡ್ತದೆ, ಸಖತ್ತಾಗಿರ್ತದೆ. ಹಾಕ್ಕೊಳ್ಳಿ ಸೊಪ್ಪ, ಶುಂಠಿ, ಬೆಳ್ಳುಳ್ಳಿ, ಹಿಂಗೆ ಸೊಪ್ಪುಗಳನ್ನ ಎಣ್ಣೆಲಿ ಹುರ್ಕೋಬೇಕು. ಆವಾಗಲೇ ಒಳ್ಳೆ ಕಲರ್ ಬರ್ತದೆ. ನೋಡ್ತಾ ಇರ್ಬೋದು ಯಾವ ಥರ ಗ್ರೀನ್ಗೆ ತಿರುಗ್ತದೆ ಅಂತ. ಈ ಥರ ಎಣ್ಣೆಯಲ್ಲಿ ಸೊಪ್ಪ ಯಾವಾಗಲೂ ಹುರ್ಕೊಳ್ಳಿ, ಒಳ್ಳೆ ಕಲರ್ ಬರ್ತದೆ ಅಡುಗೆ. ನೋಡ್ತಾ ಇರ್ಬೋದು ಸೊಪ್ಪು, ಒಂದು ಬಾಣಲಿ ಇದ್ದದ್ದು ಸೊಪ್ಪು ಕಾಲು ಬಾಣಲಿ ಆಗ್ಬಿಟ್ಟೈತೆ. ಈ ಥರ ಎಣ್ಣೆಲಿ ಚೆನ್ನಾಗಿ ಹುರ್ಕೊಂಡಾಗೇ ಒಳ್ಳೆ ಟೇಸ್ಟ್ ಬರೋದು ಮಸಾಲೆ. ನೋಡಿ, ಮಸಾಲೆ ಎಲ್ಲ ಫ್ರೈ ಆಯಿತು. ಗೋಡಂಬಿ ಹಾಕೊಬಿಡೋಣ, ಒಳ್ಳೆ ರುಚಿ ಬರ್ತದೆ. ಹಾಕೊಳ್ಳಿ ಗಸಗಸೆ, ಹುರ್ಗಡ್ಲೆ, ಮಸಾಲೆ ಒಳ್ಳೆ ತಿಕ್ನೆಸ್ ಬರ್ತದೆ, ಒಳ್ಳೆ ಮಟನ್ಗೆ ಕಚ್ಕೋತದೆ. ಹಾಕ್ಕೊಳ್ಳಿ ಹುರ್ಗಡ್ಲೆನ. ಮಸಾಲೆ ರೆಡಿ ಆಗೈತೆ ಬಾಸು. ನಿಮ್ಮ ಕೆಲಸ ಗಂಧ ರುಬ್ದಂಗೆ ರುಬ್ಕೊ ಬಂದ್ಬಿಡ್ಬೇಕು ಬಾಸು ಇವತ್ತು. ಬಸ್ಸು, ನಾವು ರುಬ್ಬದ್ರಲ್ಲಿ ಫೇಮಸ್ಸು. ಹಂಗಂತೀಯ? ಸೊಪ್ಪು ಬೇರೆ ಜೋರಾಗಿ ಹಾಕ್ಬಿಟ್ಟಿದೆ. ನಮ್ಮ ಹಂದಿ ಬೇರೆ ಇವತ್ತು ಸೊಪ್ಪು ತಿನ್ನೋ ಹಂದಿ ಬೇರೆ ಬಸ್ಸು. ಈ ಸೊಪ್ಪು ಆ ಹಂದಿ ತಿಂದಿರೋ ಸೊಪ್ಪು ಎಲ್ಲ ಹಾಕೊಂಡು ತಿನ್ಬಿಟ್ರೆ ಸಾಕಾಗಿರ್ತದೆ ಬಸ್ಸು. ಅಣ್ಣ ನೀನು ಸಾಮಾನ್ಯದೋನಲ್ಲಣ್ಣ. ಏನ್ ನಮ್ಮ ಜನಗಳು ಉಗಿಯಲ್ವೇ, ಹಂದಿ ಸೊಪ್ಪು ತಿಂತದೆ ಅಂತ ಅನ್ಬಿಟ್ಟು ನೀನು ಆಮೇಲೆ ಅವ್ರೇನು ಇಲ್ಲ, ಎಲ್ಲ ಕಮೆಂಟಲ್ಲಿ ಸರಿಯಾಗಿ ಹಾಕ್ತಾರೆ. ನೀನ್ ಸುಮ್ನೆ ರುಬ್ಕೊ ಬರೋಗ ಬಸ್ಸು, ರುಬ್ಕೊ ಬರೋಗು. ಬೇಗ ರುಬ್ಕೊ ಬಂದ್ಬಿಡ್ತೀನಿ ಬಸ್ಸು. ಇವತ್ತು ಬೇಗ ಹೋಯ್ತೀನಿ. ಯಾಕೆ ಗೊತ್ತಾ? ಯಾಕೆ? ಸೈಕಲ್ ತಂದಿ ನಂದೇ ಇದು. ಅಯ್ಯೋ ಸೈಕಲ್ ಟೈರ್ಗಳು ಹೊಡೆದವು ಪಾಪ. ಚಿಕ್ಕ ಹುಡುಗರು ಅವ್ ಕಣ, ಬಿಡೋ. ಏ ಚಿಕ್ಕ ಹುಡುಗರು ಸೈಕಲ್ ಬಿಡು. ಪಾಪ ಚಿಕ್ಕ ವಯಸ್ಸಿನಲ್ಲಿ ಗೊತ್ತಿಲ್ಲದೆ ಗೊಬ್ಬರ ತಿನ್ಬಿಟ್ಟು ಹೀಗೆ ಬರ್ಬರ ಅಂತ ಬೆಳೆದ್ಬಿಟ್ಟ. ಬಿಡ್ರು, ಒಂದ್ ರೌಂಡ್ ಹೋಗಿ ಬರ್ತೀನಿ. ಸೈಕಲ್ ಏರೋದ್ರೋಗ್ಲಿ, ಟೈರೇ ಹೋಗ್ಬಿಟ್ರೆ ಏನ್ ಮಾಡ್ತೀರಿ? ಹಂದಿ ಬಾಡು ಕ್ಲೀನ್ ಆಯ್ತು, ಮಸಾಲೆನು ರುಬ್ಕೊ ಬಂದ್ರು. ಇವಾಗ ಬನ್ನಿ ಪೋರ್ಕ್ ಮಟನ್ ಚಾಪ್ಸು ಮಾಡ್ಬಿಡೋಣ. ಅಡುಗೆ ಎಣ್ಣೆ, ಮೆಂತ್ಯ ಸೊಪ್ಪು, ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ, ರುಬ್ಕೊ ಬಂದಿರೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟು,
ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಚೆನ್ನಾಗಿ ರೋಸ್ಟ್ ಆಯ್ತು. ಎಲ್ಲ ನಿಮ್ ಹೋಗಿ ಬಾಸು. ಲಕ್ಕಿ ಬಾಸು ತಾವನ್ನ ಹಂದಿ ಪೇಸು. ತಂದೆ ಬಾಸು. ಕೊಡಿ 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 ಬಾಸು ಹ್ಮ್. ಹಂದಿ ಹೆಂಗಿದ್ರು ಕೋಲ್ಡು, ಚಾಪ್ಸ್ ಬೇರೆ ಮಾಡ್ತಾ ಇದ್ರಿ, ಹಂಗೆ ಬಾಸು ವಿಶೇಷ. ಪಾಪ ನೋಡಿ ನಿಮ್ ಹುಡುಗ ಅಳ್ತಾವನೆಲ್ಲ ಕಣ್ಣಲ್ಲೆಲ್ಲ ನೀರ್ ಹಾಕ್ತಾವನೆ. ಲೋಕಿ ಬಾಸ್ ತಿನ್ಕೊಬಿಡ್ತಾರೆ ಅಂತ ಏನೋ. ಡ್ರಾಮಾ ಮಾಡೋಣ ಅಂದ್ರೆ ಓವರ್ ಆಕ್ಟಿಂಗ್ ಮಾಡ್ತಿಯಲ್ಲ. ಹಂದಿ ಚಾಪ್ಸ್ ಪೀಸು ಹೆಂಗವ್ ನೋಡಿ, ಒಳ್ಳೆ ತಾಜಾ ತಾಜಾ ಹಂದಿ ಬಾಡು. ಈಗ ಹಾಕೋತಾ ಇದೀವಿ. ಕೊನೆಯದಾಗಿ ಹಂದಿ ಬಾಲ. ಓ ಇದ್ ಲೋಕಿ ಬಾಸ್ ಪಾಲ. ಕೈ ಕೆಸರಾದ್ರೆ ಬಾಯಿಗೆ ಹಂದಿ ಬಾಲ ಅಂತೆ. ಅರಿಶಿಣ ಪುಡಿ, ಹಂದಿ ಬಾಡು ಚೆನ್ನಾಗಿ ಎಣ್ಣೆಲಿ ರೋಸ್ಟ್ ಆಗದೆ. ಕಲ್ಲುಪ್ಪು, ಬಾಡ್ ಬೇಯಕ್ಕೆ ನೀರು, ಹಂದಿ ಮಟನ್ನು ಚೆನ್ನಾಗಿ ಬೆಂದು ನೀರೆಲ್ಲ ಹಿಂಕೊಂಡೈತೆ. ಇವಾಗ ಮಸಾಲೆ ಹಾಕಬಿಡೋಣ. ನುಣ್ಣಗೆ ರುಬ್ಬಿರೋ ಮಸಾಲೆ, ಮಸಾಲೆ ನೀರು, ನಾಟಿ ಕೊತ್ತಂಬರಿ ಸೊಪ್ಪು, ಹಂದಿ ಮಟನ್ ಚಾಪ್ಸು ರೆಡಿ ಆಯ್ತು. ನೋಡ್ತಾ ಇರಿ ಹೆಂಗ್ ಕಾಣಿಸ್ತಾ ಇದೆ ಅಂತ. ರೆಡಿ ಆಯ್ತು ಹಂದಿ. ನಾವ್ ಮಾಡ್ತೀವಿ ಚಂದ ಚಂದ. ಅವನ್ನ ಬೂಂದಿ ಎತ್ಕೊಂಡಾಗ ಎತ್ಕೊಬಿಟ್ಟಿದಿಲ್ಲ ಬಿಡು. ನೀನು ಮಾತಾಡೋದಕ್ಕೂ ನೀನು ಮಾಡೋ ಅಭಿನಯಕ್ಕೂ ಬಾಯಾಗ ನಗದಿರ್ಲಿ, ಇನ್ನೆಲ್ಲಾರ ನಗಬೇಕು. ಅದನ್ನ ಆಮೇಲೆ ನೋಡ್ತಾರೆ, ಮೊದ್ಲು ಊಟ ಹಾಕ್ಸ್ರಿ. ಓಕೆ ಬಾಸ್ ಬಂದ ದೊಡ್ಡದು ಕೊಡ್ತಾ ಇದೀಯ ನೋಡ್ತಾ ನೋಡ್ತಾ. ಹೇಳೋಣ ದಪ್ಪ ದಪ್ಪ ಪೀಸ್ ಹಾಕೋಣ ಅನ್ಕೊಂತ ಹೇಳೋಣ. ನೋಡೋಣ ಇದಕ್ಕಿಂತ ದಪ್ಪ ಬೇಕೇನಣ್ಣ? ಸಾಕೋಣ. 3 ತಿಂಗಳಿಂದ ಬರ್ಬೇಕು ಅನ್ಕೊಂಡು ಇವಾಗ ಬಂದಿದ್ದೀನಿ. ಒಳ್ಳೆ ಸುಂಟಿಗೆ ಆಯ್ತು ನನಗೆ. ನೋಡು ಒಳ್ಳೆ ಬಾರು. ಇನ್ನೂ ಒಂದು ಬಾರ್ ಆಯ್ತು ನನಗೆ. ಇದು ನನಗೆ ಭಾರಿ ಇಷ್ಟ ನನಗೆ. ಒಳ್ಳೆ ಚಾಪ್ಸ್ ಪೀಸು. ಏನು ಪೀಸು ಚಾಪ್ಸ್ಗೆ ನೋಡಿ ಹೆಂಗೆ ಕಚ್ಕೊಂಡದೆ. ಏನು ಹಿಂಗೆ ಹಿಡ್ದಿರ್ಬೇಕು ಮಸಾಲೆ. ನಮ್ಮ ಬಾಸು ನನಗೆಂತ ಸ್ಪೆಷಲಾಗೆ ಒಡಿಸಿ ಮಸಾಲೆನ ಸಾಕತ್ತಾಗ ಹಾಕವ್ರೆ. ಜಡಿತಾ ಇರೋದೇ ಇನ್ನ. ಈಗ ಜಡಿಯಲ್ಲ, ಆಮೇಲೆ ಜಡಿತೀನಿ. ವಾವ್ ಸೂಪರ್. ಬಾರ್ ನೋಡಿ ಹೆಂಗದೆ. ಒಂದೊಂದು ಪೀಸು ನಮಗೆ ಅದ್ಭುತವ. ಇಳಿಸ್ಕೋತಾ ಇರ್ಬೇಕು ಹಿಂಗೆ. ನನ್ನ ಜೀವನನೇ ಒಂದು ದೊಡ್ಡ ಸಾಲ. ತಿಂತಾ ಇದ್ದೀನಿ ಅಂದೆ ಬಾಲ. ನಿನ್ಗೇನು ಬಂತಯ್ಯ ಕೇಳ್ಗಾಲ? ಬಂದು ಮಜಾ ಬಂತು. ಸೂಪರು. ಬಾರು
ಭಾರಿ ಇಷ್ಟ. ಸಖತ್ತಾಗಿ ಮಾಡವ್ರೆ. 3 ತಿಂಗಳಿಂದ ಬರಬೇಕು ಅನ್ಕೊಂಡಿದ್ದೆ, ಇವತ್ತು ಬಂದೆ. ಸೂಪರಾಗಿ ಮಾಡವ್ರೆ. ಕಂಡ ಅಂತೂ ನನಗೆ ಪ್ರಾಣ. ಮಸಾಲೆ ಅಂತೂ ಸೂಪರ್ ಸೂಪರ್ ಸೂಪರು. ವೀಕ್ಷಕರ, ಇವತ್ತಿನ ರೆಸಿಪಿ ಫೋರ್ಕ್ ಮಟನ್ ಚಾಪ್ಸು. ಹಂಗೆ ರಂಗಾಗಿದೆ. ಹೋಳಿ ಹಬ್ಬ ಅನ್ಕೊಬಿಟ್ಟಿರಿ, ಇದು ಹಂದಿ ಹಬ್ಬ. ಸೂಪರಾಗಿದೆ. ಒಳ್ಳೆ ಗ್ರೇವಿ, ರೈಸ್ ಹಾಕ್ಕೊಂಡು ತಿಂತಾ ಇರಬೇಕು. ಸೂಪರಾಗಿದೆ, ಅಲ್ಟಿಮೇಟ್, ಸೂಪರಾಗಿದೆ. ಎಷ್ಟು ದಿನದಿಂದ ನೋಡ್ತೀವಿ ಸರ್ ನಮ್ಮ ಚಾನಲ್ನ? ನಾನು ತುಂಬ 2 ವರ್ಷದ ಮೇಲೆ ಆಯಿತು ಅನಿಸುತ್ತೆ. ನಾವು ಇವ್ರ ತೋಟದಲ್ಲೇ ವೀಡಿಯೋಸ್ ಮಾಡೋದು. ಫುಲ್ಲು ಸಪೋರ್ಟಿವ್ ಆಗಿ ಹೆಲ್ಪ್ ಮಾಡ್ತಾರೆ. ಯಾವತ್ತೂ ಏನು ಒಂದೇ ಇಲ್ಲ. ಸರಿ, ನಾನು ಹೇಳಂಗಿದ್ರೆ ಒಳ್ಳೆ ಕೆಲಸಕ್ಕೆ ಯಾಕೆ ಏನು ಅನ್ಬೇಕು? 4 ಜನಕ್ಕೆ ಊಟಕ್ಕೆ ಬೇರೆ ಆಗ್ತೀರಾ. ಈಗ ಕಾರ್ಯಕ್ಕೆ ಮುಂದೆ ವಹಿಸಿ. ನಮ್ಮ ಕೈ ಗುಣ ಹೆಂಗದೆ ಅಂದರೆ ದಿನ ರುಚಿ ಜಾಸ್ತಿ ಆಯ್ತದೆ ಹೊರ್ತು ನಾವಂತೂ ಚೆನ್ನಾಗಿ ತಿಂತಾ ಇದ್ದೀವಪ್ಪ. ತಿಂದು ದಪ್ಪನೇ ಆಗೋಯ್ತಾ ಇದ್ದೀವಿ. ಲೋಕಿ ಬಾಸ್ ಅಂತೂ ಸೂಪರ್ ಅಂದೆ ಅವನು ಸೂಪರ್ ಆಗವನೇ ನೋಡಿ. ಹಂದಿ ಅಂದರೆ ಇಷ್ಟ ನನಗೆ, ಬಾರ್ ಅಂದರೆ ತುಂಬ ಇಷ್ಟ. ಅದ್ಭುತ, ಸೂಪರ್. ನಾನು ಎಂದು ತಿಂದೆ ಅಂತ ತಿನ್ನಿಸ್ತಾವ್ರಿ. ಇವತ್ತು ಸಖತ್ತಾಗದೆ. ಇವತ್ತು ಹಂದಿ ಮಟನ್ ಚಾಪ್ಸ್ ಮಾಡಿದ್ದು. ಆ ಹಂದಿ ಮಟನ್ಗೆ ಮಸಾಲೆ ಸಖತ್ತಾಗಿ ಮಿಕ್ಸ್ ಆಗಿ ಸಖತ್ತಾಗಿ ಕಾಣಿಸ್ತಾ ಇದೆ. ನೋಡ್ತಾ ಇದ್ರೆ ತಿನ್ನಬೇಕು ಅಂತ ಟೆಂಪ್ಟ್ ಆಯ್ತಾ ಇದೆ, ಅಷ್ಟು ಸೂಪರ್ ಆಗದೆ. ಆ ಬಾರ್ ಪೀಸಲ್ಲಿ ಆ ಮಸಾಲೆ ನೋಡ್ರಿ, ಬೆಣ್ಣೆ ಕಾಣಿಸ್ತದೆ. ನೀವು ಒಂದ್ಸತ ಈ ಡಿಫ್ರೆಂಟ್ ಆಗಿರೋ ಹಂದಿ ಮಟನ್ ಚಾಪ್ಸ್ನ ಟ್ರೈ ಮಾಡಲೇಬೇಕು. ನೀವು ಏನು ಅಂತ ಇರ್ತೀರಾ, ಮಸಾಲೆ ಜಾಸ್ತಿ ಆಗೋಯ್ತು ಅಂತ. ನಾವು 1 kg 2 kg ಮಾಡಲ್ಲ, ಜಾಸ್ತಿ ಐಟಮಲ್ಲಿ ಮಾಡಿರ್ತೀವಲ್ಲ, ನಿಮಗೆ ಮಸಾಲೆ ಜಾಸ್ತಿ ಆಯಿತು ಅಂತ ಅನ್ನಿಸ್ತದೆ. ಏನ್ ಚಾಲೂಕಿದ್ಯೋ ಮಗನ? ಆಹಾ, ನೋಡ್ತಾ ಇದ್ರೆ ಹಂಗೆ ಈ ಥರ ರೆಸಿಪಿ ನೀವು ಮಾಡ್ಕೊಳ್ಳೇಬೇಕು, ತಿನ್ನಲೇಬೇಕು. ಅದ್ಭುತವಾಗೈತೆ. ಒಂದ್ಸತ ಟ್ರೈ ಮಾಡಿ, ನೀವು ಇಷ್ಟಪಡ್ತೀರಾ, ಮತ್ತೆ ಮಾಡ್ಕೊಂಡು ತಿಂತೀರಾ. ಅಷ್ಟು ಸೂಪರ್ ಆಗಿದೆ. ಅಂದಿನ ತಿನ್ನದ ನೋಡಿದಿರಾ? ಮುಂದಿನ ತಿನ್ನಂಗೆ ತಿಂತೀನಿ ನೋಡಿ. ಅಂತ ಹೆಂಗಿತ್ತು ರೆಸಿಪಿ? ಲೋಕಿ ಬರ್ತಿದ್ರು ಅಂದೆ. ಇವತ್ತಿನ ರೆಸಿಪಿ ಚಂದ. ಹಂದಿ ಸೊಪ್ಪು ತಿಂತದೋ ತಿನ್ನಲ್ವೋ ಗೊತ್ತಿಲ್ಲ. ಹಂದಿಗೆ ನಾವು ಸೊಪ್ಪು ಬೆರೆಸ್ಕೊ ತಿಂತ ಇದೀವಿ. ಅದಂತೂ ಅದ್ಭುತ. ಈಗ ನೀವೇನು ಕಮೆಂಟ್ ಹಾಕ್ತೀನಿ ಅಂತ ನಂಗೆ ಗೊತ್ತು. ನಾವು ಬೇಜಾರು ಮಾಡ್ಕೊಳ್ಳಲ್ಲ, ಕೋಪ ಮಾಡ್ಕೊಳ್ಳಲ್ಲ. ನೀವೇನಾದ್ರೂ ಹೇಳಿ. ನೀವು ನಮ್ಮನ್ನ ನೋಡಿ ಬೆಳೆಸ್ತಾ ಇರೋರು. ನೀವೇನಂದ್ರೂ ಸ್ವೀಕರಿಸ್ತೀವಿ. ಅಣ್ಣ, ನೀನು ಸಾಮಾನ್ಯದೋನಲ್ಲಣ್ಣ. ಹಿಂಗಿದ್ದಿದ್ದ ದೋಸೆ ನಂಗೆ ತುಪುಕ್ಕನ್ ದಬಾಕ್ಬಿಟ್ಟಲ್ಲಣ್ಣ. ಓಟ್ ಬತ್ತೀಯಾ? ಟಾಟಾ. ಓಟ್ ಬಾ.